ಬೆಳೆ ತೆಗೆದಿದ್ದೀರಾ. ಆ ಬೆಳೆಗೆ ಏನು ಬಜೆಟ್ ಆಗಿದೆ ಸರ್? ಕೇಳಿಸ್ತಾ ಗೊತ್ತಾಗಿಲ್ಲ. ಬರಗಾಲದಲ್ಲಿ ಬೀಳೋ ಮಳೆಗೆ ಬೆಳೆ ತೆಗ್ದಂಗೆ ಒಂದು ಶಾರ್ಟ್ ಟೈಮಲ್ಲಿ ಸಿನಿಮಾ ಮಾಡಿದ್ದೀರಾ. ಆ ಬೆಳೆಗೆ ಏನು ಬಜೆಟ್ ಆಯ್ತು? ಬಜೆಟ್ ಅಲ್ಲಿ ಕೊನೆಯಲ್ಲಿ ಕೂತಿದ್ದಾರೆ ನೋಡಿ, ಅವ್ರಿಗೆ ಕೇಳಬೇಕು ಪ್ರಶ್ನೆ. ಪ್ರೊಡ್ಯೂಸರ್ ಹೇಳಿ ಏನಾಗಿದೆ? ಯಾಕಂದ್ರೆ 100 ದಿನಕ್ಕೂ ಹೆಚ್ಚು ಶೂಟಿಂಗ್ ಮಾಡಿದ್ದೀರಾ, ಎಕ್ಸ್ಟ್ರಾ ಕಾಸ್ಟ್ ಗೊತ್ತಿಲ್ಲ ನನಗೇನಂದ್ರೆ, ಈಗ ನಿಮ್ಮನ್ನ ನಾನು ಮನೆಗೆ ಊಟಕ್ಕೆ ಕರೆದಂಗೆ ನಿಮ್ಮ ಮುಂದೆ ಬಾಳೆಯಲ್ಲೇ ಹಾಕ್ದಂಗೆ ನಿಮಗೆ ಹೊಟ್ಟೆ ತುಂಬ ಊಟ ಮಾಡಬೇಕು ಅಂತ ಮಾತ್ರ ಎಲ್ಲರಿಗೂ ಹೇಳಿದ್ದಾರೆ. ಯಾರೂ ಬಡ್ಜೆಟ್ ನೋಡಿಲ್ಲ ಸರ್, ನಿಮಗೆ ತಿಳಿಸ್ತಾ ಇದ್ದಾರೆ ಇಲ್ಲಿ. ಯಾಕಂದ್ರೆ ನೀವು ಹೇಳಿದ್ರಿ ಒಂದು ಸಿನಿಮಾಗೆ ಒಂದು ಅದರದೇ ಆದಂಥ ಒಂದು ವ್ಯಾಲ್ಯೂ ಇರುತ್ತೆ, ಆ ಬಜೆಟ್ ಕ್ರಾಸ್ ಆಗ್ತದೆ ಅದಿದೆ. ಈಗ ತಗೊಂಡೋಗಿ ನಾನು ಎಷ್ಟು ಸುರಿದ್ರು ಒಂದು ಲಿಮಿಟ್ ಇದೆ, ಅದ್ರ ಸುರಿಯೋಕ್ಕಾಗಲ್ಲ ಅಂತ. ಅದರಲ್ಲಿ ಯಾವ ಡಿಸ್ಕೌಂಟ್ ಮಾಡಿಲ್ಲ ಸರ್. ನಾರ್ಮಲಾಗಿ ಏನಾಗುತ್ತೆ, ಎರಡು ರೀತಿ ಇದೆ. ಇರೋ ಬಡ್ಜೆಟಲ್ಲೂ ಒಂದು ಹಿಡಿಯೋದು, ಬೇಡ ಇನ್ನೂ ಕಮ್ಮಿ ಮಾಡೋಣ ಅದು ಬೇರೆ. ಅದು ಮಾಡಿಲ್ಲ ಸರ್. ಐ ಥಿಂಕ್ ದೇ ಆರ್ ಓಪನ್ ಹಾರ್ಟಲ್ಲಿ ಡನ್ ವಾಟ್ ಇಸ್ ನೀಡೆಡ್ ಫಾರ್ ದ ಫಿಲ್ಮ್. ಆ್ಯಂಡ್ ನಮಗೆ ಯಾವತ್ತೂ ಒಂದು ದಿನ ಎಲ್ಲ ಸಿನಿಮಾದಲ್ಲೂ ಏನಾದ್ರು ಒಂದು ಕೊರತೆ ಇರುತ್ತೆ. ಅಂದರೆ ನಿರ್ಮಾಪಕರು ರಾಂಗ್ ಆಗಿದ್ದಾರೆ ಅಂತ ಏನಾದ್ರು ಒಂದು ಅಡಚಣೆ ಇರ್ಬೋದು, ಅಥವಾ ಬುಕ್ಕಿಂಗ್ ಆಗಿರೋದು ಯಾವುದೋ ವೆಹಿಕಲ್ ಬರ್ತಾನೆ ಇರ್ಬೋದು, ಇನ್ನೊಂದೇನಾದ್ರು ಸೆಟ್ಟರ್ಗೆ ಏನೋ ಪ್ರಾಬ್ಲಮ್ ಆಗಿರ್ಬೋದು. ಬಟ್ ಐ ಡೋಂಟ್ ನೋ, ನಮಗೆ ಯಾವತ್ತೂ ನಮ್ಮ ಸೆಟ್ಟಿಗೆ ಹೋದಾಗೆಲ್ಲ ಎವ್ರಿ ಟೈಮ್ ಇಷ್ಟು ಯಾವುದೋ ದೊಡ್ಡ ಕಾರ್ನಿವಲ್ ಥರನೇ ಇರೋದು. ನಾವು ಐ ಥಿಂಕ್ ಭಾಳ ಕಮ್ಮಿ ಸೆಟ್ಗಳಲ್ಲಿ ನಾವೊಂದು 300, 400, 500 ಮೆಂಬರ್ಸ್ ಅಂತ ಇದ್ದಿದ್ದು ಭಾಳ ಕಮ್ಮಿ ಸೆಟ್. ಎಲ್ಲ ಸೆಟ್ಟಲ್ಲೂ 1000, 1500, 2000 ಜನ, ಅಷ್ಟು ದೊಡ್ಡ ಸೆಟ್ಗಳು. ಐ ಥಿಂಕ್ ದೇ ಹ್ಯಾವ್ ಡನ್ ಅ ವಂಡರ್ಫುಲ್ ಜಾಬ್ ಆಸ್ ಪ್ರೊಡಕ್ಷನ್ ಹೌಸ್, ಆ್ಯಂಡ್ ಐ ರಿಯಲಿ ಅಪ್ರಿಷಿಯೇಟ್ ಸತ್ಯಜ್ಯೋತಿ ಫಿಲ್ಮ್ಸ್ ಫಾರ್ ಎವ್ರಿಥಿಂಗ್ ದೇ ಪ್ರೊವೈಡೆಡ್. ಶಿವ್ ಸರ್, ಥ್ಯಾಂಕ್ ಯು ಸೋ ಮಚ್. ಸುದೀಪ್ ಸರ್ ಮಾತಾಡಬೇಕಾದ್ರೆ ಹೀರೋ, ಡೈರೆಕ್ಟರ್ ಮತ್ತೆ ಕ್ಯಾಮ್ರಾಮನ್ ಅಂತ ಹೇಳಿದ್ರು. ಸೊ ಒಂದು ಸಾಕಷ್ಟು ಲೊಕೇಶನ್ಗಳು, ಶಾರ್ಟ್ ಟೈಮು. ಸೊ ಈ ಒಂದು ಸಂದರ್ಭದಲ್ಲಿ ಒಂದೇ ಲೊಕೇಶನಲ್ಲಿ ಬೇರೆ ಬೇರೆ ಶಾರ್ಟ್ ಇಡಬೇಕಾದ್ರೆ ತುಂಬ ಟೈಮ್ ತಗೊಳ್ಳುವಂತಹ ಕೆಲಸವನ್ನು ನಾವು ನೋಡಿದ್ದೀವಿ. ಈ ಒಂದು ಸ್ಪೀಡು ನಿಮಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಸರ್? ನನಗೇನು ಚಾಲೆಂಜಿಂಗ್ ಆಗಿರಲಿಲ್ಲ, ಬಿಕಾಸ್ ಬಿಫೋರ್ ಚೆನ್ನಾಗಿ ಪ್ಲ್ಯಾನ್ ಮಾಡ್ತಾಯಿದ್ರು ಡೈರೆಕ್ಟರ್ ಕಡೆಯಿಂದ. ಆ್ಯಂಡ್ ಡೈರೆಕ್ಷನ್ ಟೀಮು ಆ್ಯಂಡ್ ಪ್ರೊಡಕ್ಷನ್ ಟೀಮ್ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ತಾಯಿದ್ರು. ಎಕ್ಸಿಕ್ಯೂಷನ್ನು ಅದೇ ಥರ ಇರ್ತಾಯಿತ್ತು. ನಾವೇನು ಅಂದ್ಕೊತಾ ಇದ್ಯೋ ಅದೆಲ್ಲರೂ ಇರ್ತಾಯಿತ್ತು. ಆ್ಯಂಡ್ ಆರ್ಟಿಸ್ಟ್ ಸುದೀಪ್ ಸರ್ ಹೇಳ್ತಾರೆ ನಾವು ನಿದ್ದೆ ಮಾಡಿಲ್ಲ ಅಂತ. ನಮಗಿಂತ ಜಾಸ್ತಿ ಅವ್ರು ನಿದ್ದೆ ಮಾಡಿಲ್ಲ. ಆ್ಯಕ್ಚುಲಾಗಿ ನಾವು 2 o'clock to 3 o'clock ನಾವು ಪ್ಯಾಕಪ್ ಮಾಡಿದ ಮೇಲೆ ಇಡೀ ಶೂಟು ಏನು ಹಿಂಗಾಯಿತು ಅಂತ ಕೇಳಿಸ್ಕೊಂಡು ಅದಾದಮೇಲೆ ಅವ್ರು ನಿದ್ದೆ ಮಾಡ್ತಾಯಿದ್ರು ಅಂತ ನಮಗೆ ಗೊತ್ತಾಗ್ತಾಯಿತ್ತು. ಅಲ್ಲಿವರೆಗೆ ಅವ್ರು ಇದ್ದಿರೋರು. ಇನ್ಫ್ಯಾಕ್ಟ್ ಲಾಸ್ಟ್ ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ನಾವು ಪ್ಯಾಕಪ್ ಮಾಡಿ ನಾವು ಮನೆಗೆ ಹೊರಡ್ತಾ ಇದ್ದೀವಿ. ಆಚೆ ಬಂದರೆ ಅವ್ರದ್ದು ಇದರಲ್ಲಿ ಲೈಟ್ ಆನ್ ಆಗಿತ್ತು. ಸಾರ್ ಇದ್ದಾರೆ ಅಂತಂದರೆ ಅಲ್ಲಿದ್ದರು ಇನ್ನೂ ಅವರು, ಯಾಕಂದರೆ ಒಳಗೆ ಶೂಟ್ ನಡೀತಾ ಇದೆ ಅನ್ನೋದು ಅವ್ರು ಅಷ್ಟು ಕೇರ್ ತೊಗೊತಾಯಿದ್ರು. ಸೊ ಹಂಗಾಗಿ ನನಗೆ ಗೊತ್ತಿರಂಗೆ ನಮ್ಗೆ ಯಾವತ್ತೂ ಅರಿಬಿರಿ ಆ ಥರದ್ದು ಏನೂ ಆಗೇ ಇಲ್ಲ. ನಿಜವಾಗ್ಲೂ ಡೈರೆಕ್ಟರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಆ ಸಚವೇ ಈ ಸ್ಕ್ರಿಪ್ಟ್ನ ಅಷ್ಟು ಕರೆಕ್ಟಾಗಿ ಡಿಸೈನ್ ಮಾಡಿ ಪ್ಲ್ಯಾನ್ ಮಾಡಿ. ಆ್ಯಂಡ್ ಶಿವ್ಗೆ ಅವ್ರಿಗೆ ಆರ್ಟ್ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ನಾವೇನು ಅಂದ್ಕೊಳ್ತೀವೋ ಅದನ್ನು ಸೆಟ್ ಹಾಕೋದಾಗಲಿ, ಆ ಲೊಕೇಶನ್ನ ರೆಡಿ ಮಾಡೋದು, ಆ ಟೈಮಿಗೆ ಅದನ್ನು ಡೆಲಿವರ್ ಮಾಡೋದಿದೆಯಲ್ಲ, ಅದು ತುಂಬ ಕಷ್ಟ. ಅದನ್ನು ಕರೆಕ್ಟಾಗಿ ಕೊಟ್ಟಿದ್ದಾರೆ. ಸೊ ಹಂಗಾಗಿ ನನ್ನ ಕೆಲಸನ ತುಂಬ ಈಸಿಯಾಗಿ ನಾನು ವರ್ಕ್ ಮಾಡಿದ್ದೀನಿ. ಸೊ ಎಂಜಾಯ್ ಮಾಡ್ಕೊಂಡು ಲಾಸ್ಟ್ ಕ್ವಶನ್ ನಿಮಗೆ ಮೊದಲು ಕಂಗ್ರಾಟ್ಸ್ ಹೇಳ್ತೀವಿ ಅಂತ ವೆಲ್ಕಮ್ ಮಾಡ್ತೀವಿ ಮೇಡಮ್. ಪ್ರಿಯಾ ಮೇಡಮ್, ಇಲ್ಲಿ ಮೇಡಮ್, ಈ ಕಡೆ